ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ನಾಟಿ ಕೋಳಿ ಫಾರಂ ಅಂದ್ರೆ ಒಂದು ನಾಟಿ ಕೋಳಿ ಫಾರಂ ನ ಎಷ್ಟು ಕಷ್ಟದಲ್ಲಿ ಮಾಡ್ತೀವಿ, ಮತ್ತೆ ನಾಟಿ ಕೋಳಿಗೆ ಏನೇನ್ ಬೇಕು. ಮತ್ತೆ ತುಂಬಾ ಜನ ಅನ್ಕೊಂಡಿದ್ರ ನಾಟಿ ಕೋಳಿ ಫಾರಂ ಮಾಡೋದು ಸುಮ್ನೆ ಈಸಿ, ಮತ್ತೆ ಏನು ಅಂದ್ರೆ ಸಿಂಪಲ್ ಆಗಿ ಮಾಡ್ಬಿಡ್ಬೋದು, ಮತ್ತೆ ಮಾಡೋದೇನು ಅವ್ರು ಮಾಡ್ತಾವ್ರೆ ನಾವ್ ಮಾಡಕ್ ಆಗಲ್ವಾ, ಈ ತರ ಎಲ್ಲ ಅನ್ಕೊಂಡಿರ್ತೀರಾ. ಬಟ್ ಇವತ್ತು ತೋರಿಸ್ತೀವಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಫುಲ್ ವಿಡಿಯೋ ಇರುತ್ತೆ. ವಿಡಿಯೋ ನೋಡ್ರಿ ಏನೇನ್ ತರ್ತೀವಿ ಮತ್ತೆ ಏನೇನ್ ತರಲ್ಲ, ಮತ್ತೆ ನಾಟಿ ಕೋಳಿ ಫಾರಂ ಇಷ್ಟೆಲ್ಲ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಎಲ್ಲಾನು ತೋರಿಸ್ತೀನಿ. ಏನೇನ್ ತರಕ್ ಹೋಯ್ತಾವಿ, ಏನೇನ್ ತರಕ್ ಹೋಗಲ್ಲ ಅದೆಲ್ಲ ಹೇಳ್ತೀನಿ. ಅಂದ್ರೆ ಈಗ ನಾವು ಹೋಯ್ತಾ ಇರೋದು ಮಂಡ್ಯಕ್ಕೆ, ಅಂದ್ರೆ ಮಂಡ್ಯದಲ್ಲಿ ಏನೇನ್ ತರ್ತೀವಿ ಅಂತ ಹೇಳ್ತಾ ಇರೋದು. ಅಂತಂದ್ರೆ ಇವಾಗ ಏನು ಅಂತಂದ್ರೆ ನಾವು ನಿಯರ್ ಬೈ ಜೊಳ್ಳು ಸಿಗಲ್ಲ. ಅಂದ್ರೆ ಜೊಳ್ಳು ಅಂದ್ರೆ ಭತ್ತದ ಜೊಳ್ಳು ನಮ್ಗೆ ಭತ್ತ ಬಡ್ದಾಗ ಅಥವಾ ಈ ತರ ಬಡ್ದಾಗ ಮಾತ್ರ, ಇನ್ನೆಲ್ಲಾ ಟೈಮು ಸಿಗಲ್ಲ. ಇನ್ನ ಭತ್ತದ ಜೊಳ್ಳು ಒಂದಾಯ್ತು ಅಂದ್ರೆ ಫೀಡು ಅಂತಂದ್ರೆ ಇವಾಗ ಗಗನಕ್ಕೆ ಏರ್ಬಿಟ್ಟೈತೆ, ಏನು ಮಾಡಕ್ ಆಗಲ್ಲ. ಅದು ಎಷ್ಟು ರೈಟ್ ಅಂತ ನಿಮ್ಗೆ ಲೈವ್ ಅಲ್ಲೇ ತೋರಿಸ್ತೀನಿ. ಅಂದ್ರೆ ತುಂಬಾ ಜನ ಅನ್ಕೊಂಡಿದ್ರ ಮರಿ ರೈಟ್ ಅಷ್ಟೇ ಯಾಕೆ, ನಿಮ್ಮ ಹತ್ರ ಮರಿ ರೈಟ್ ಅಷ್ಟೊಂದು ಯಾಕೆ ಅಂತ. ಬಟ್ ಮರಿ ರೈಟ್ ಯಾಕೆ ಅಂತ ಇವತ್ತು ತೋರಿಸ್ತೀನಿ ಬನ್ನಿ, ಎಷ್ಟು ಇರುತ್ತೆ ಅಂತ. ಆಮೇಲೆ ವ್ಯಾಕ್ಸಿನ್, ಆಮೇಲೆ ವ್ಯಾಕ್ಸಿನ್ ಆಯ್ತು ಅನ್ನೋ ತಕ್ಷಣ ನಿಮ್ಗೆ ಅಡ್ವಾನ್ಸ್ ಅಂತ ಒಂದು ಟಾನಿಕ್ ಬರುತ್ತೆ, ಅಡ್ವಾನ್ಸ್ ಟಾನಿಕ್ಕು, ಮತ್ತೆ ಇದೆಲ್ಲ ಎಷ್ಟು ಏನು ಅಂತ ಎಲ್ಲಾನು ಕಂಪ್ಲೀಟ್ ಆಗಿ ತೋರ್ಸಕ್ಕೆ ಅಂದ್ರೆ ಫುಲ್ ವಿಡಿಯೋ ಮಾಡ್ತಾ ಇರೋದು. ಅಂದ್ರೆ ತುಂಬಾ ಜನ ಕೇಳ್ತಾನೆ ಇದ್ರಿ, ಅಣ್ಣ ಏನಣ್ಣ ನೀವು ಅಷ್ಟೊಂದು ಈಸಿಯಾಗಿ ತೆಗ್ತೀರಾ ಮತ್ತೆ ಇದು ಅಂತ. ಸತತ ಪ್ರಯತ್ನಗಳು, ವರ್ಷಾನ್ಗಟ್ಲೆ ಪ್ರಯತ್ನಗಳು ಪಟ್ಟಿ ಈಗ ಫೈನಲ್ ಆಗಿ ಎಲ್ಲಾನು ಉಳಿಸ್ಕೊಂಡು ಹೋಯ್ತಾ ಇರೋದು ವಿನಃ ಇನ್ ಯಾವುದೇ ರೀತಿ ಹೊಸ ಪ್ರಯತ್ನ ಅಲ್ಲ ಇವೆಲ್ಲ. ಅಂದ್ರೆ ನನ್ನ ವಿಡಿಯೋಸ್ಗಳು ತುಂಬಾ ಜನ ನೋಡಿದ್ರ,